ಹಳ್ಳಿಯಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ವ್ಯಾಪಾರ ಮಾಡಲು ಬಂದಿರುತ್ತಾನೆ. ದಾರಿಯಲ್ಲಿ ಹೋಗುವಾಗ ಅವನ ಪರ್ಸ್ ಕಳೆದು ಹೋಗುತ್ತದೆ. ಆಗ ವ್ಯಾಪಾರಿ, ನನ್ನ ಪರ್ಸನ್ನು ಹುಡುಕಿ ಕೊಟ್ಟವರಿಗೆ 100 ರೂಪಾಯಿ ಬಹುಮಾನ ಕೊಡುತ್ತೇನೆ ಎಂದು ಊರಲ್ಲಿ ಘೋಷಣೆ ಮಾಡುತ್ತಾನೆ. ಅಲ್ಲೇ ಇದ್ದ ಒಬ್ಬ ರೈತ ಅದನ್ನು ಕೇಳಿಸಿಕೊಂಡು, 100 ರೂಪಾಯಿ ಬಹುಮಾನ ಸಿಕ್ಕಿದ್ರೆ ಸ್ವಲ್ಪ ದಿನ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಹೇಗಾದ್ರೂ ಮಾಡಿ ನಾ ಹಣನ ಹುಡುಕ್ಬೇಕು ಅಂತ ಹುಡುಕ್ತಾ ಇರ್ತಾನೆ. ಆಗ ಒಂದು ಗಿಡದ ಬಳಿ ಆ ಪರ್ಸ್ ಬಿದ್ದಿದ್ದನ್ನ ಕಂಡು ತಕ್ಷಣವೇ ಅದನ್ನು ಎತ್ತಿಕೊಂಡು ವ್ಯಾಪಾರಿ ಬಳಿ ಹೋಗುತ್ತಾನೆ. ಆಗ ವ್ಯಾಪಾರಿ, ಹಾ, ಇದೇ ನನ್ನ ಪರ್ಸು. ಎಲ್ಲಿತ್ತು ಸ್ವಾಮಿ? ಇದು ಒಂದು ಗಿಡದ ಬಳಿ ಬಿದ್ದಿತ್ತು. ಆ ರೈತನಿಗೆ ನಾನ್ಯಾಕೆ ದುಡ್ಡು ಕೊಡಬೇಕು? ಇದು ನನ್ನ ದುಡ್ಡಲ್ವಾ? ಅಷ್ಟರಲ್ಲೇ ರೈತ, ಸ್ವಾಮಿ, ನನ್ನ ಬಹುಮಾನ? ನಿನ್ನ ಬಹುಮಾನವನ್ನ ನೀನಾಗಲೇ ತೆಗೆದುಕೊಂಡಿದ್ಯಲ್ವಾ? ಇಲ್ಲ ಸ್ವಾಮಿ, ನಾನು ಒಂದು ಪೈಸೆಯನ್ನು ತೆಗೆದುಕೊಂಡಿಲ್ಲ. ಇಲ್ಲ, ಇದರಲ್ಲಿ 1100 ರೂಪಾಯಿ ಇತ್ತು. ನೀನು 100 ರೂಪಾಯಿ ತೆಗೆದುಕೊಂಡಿರುವೆ. ಇದನ್ನು ಕೇಳಿದ ರೈತ, ಇಲ್ಲ ಸ್ವಾಮಿ, ಹೀಗೆ ಹೇಳಬೇಡಿ. ನಾನು ಒಂದು ಪೈಸೆಯನ್ನು ಸಹ ತೆಗೆದುಕೊಂಡಿಲ್ಲ. ನಡಿ, ಸರ್ಪಂಚ್ರ ಹತ್ರ ಹೋಗೋಣ. ಎಲ್ಲರೂ ಸರ್ಪಂಚರ ಹತ್ರ ಹೋಗ್ತಾರೆ. ಇಬ್ಬರು ನಡೆದ ಘಟನೆಯನ್ನು ಸರ್ಪಂಚರಿಗೆ ತಿಳಿಸುತ್ತಾರೆ. ಆಗ ಸರ್ಪಂಚರು ವ್ಯಾಪಾರಿಗೆ, ನಿನ್ನ ಪರ್ಸ್ನಲ್ಲಿ ಎಷ್ಟು ಹಣ ಇತ್ತು ಒಟ್ಟು? ನನ್ನ ಪರ್ಸ್ನಲ್ಲಿ 1100 ರೂಪಾಯಿಗಳಿತ್ತು. ಓ, ಹಾಗಾದ್ರೆ ಇದು ನಿನ್ನ ಪರ್ಸ್ ಅಲ್ಲ, ಇದು ನನ್ನದು. ಏನು ಹೇಳ್ತಿದ್ದೀರಾ ನೀವು? ಇದು ನನ್ನ ಪರ್ಸೇ. ಅದು ಹೇಗೆ ಸಾಧ್ಯ? ನಿನ್ನ ಪರ್ಸ್ನಲ್ಲಿ 1100 ರೂಪಾಯಿ ಇತ್ತು ತಾನೆ? ನನ್ನ ಪರ್ಸ್ನಲ್ಲಿ 1000 ಇತ್ತು. ಹಾಗಾದರೆ ಇದು ನನ್ನ ಪರ್ಸೆ. ಇಲ್ಲ, ಇದು ನನ್ನ ಪರ್ಸೆ. ನನ್ನ ಪರ್ಸ್ನಲ್ಲೂ 1000 ಮಾತ್ರ ಇತ್ತು. ರೈತನಿಗೆ 100 ರೂಪಾಯಿ ಕೊಡಬೇಕಲ್ಲ ಅಂತ ಹೇಳಿ ನಾನು ಸುಳ್ಳು ಹೇಳಿದ್ದೆ. ನನ್ನನ್ನು ಕ್ಷಮಿಸ್ಬಿಡಿ. ಆದರೆ ಇದು ನಿಮ್ಮ ಪರ್ಸ್ ಅಲ್ಲ. ಹೌದು, ಇದು ನನ್ನ ಪರ್ಸ್ ಅಲ್ಲ, ನನಗೆ ಗೊತ್ತು. ಸುಮ್ಮನೆ ನಾನು ನಾಟಕ ಮಾಡಿದೆ. ನಿನ್ನ ಬಾಯಿಂದ ಸತ್ಯ ಹೊರಲು ಹೀಗೆ ಮಾಡಿದೆ. ಆಗ ರೈತ, ತುಂಬ ಧನ್ಯವಾದಗಳು ಸರ್ಪಂಚ್ರೆ. ನನ್ನ ಮಾನವನ್ನ ನೀವೇ ಕಾಪಾಡಿಬಿಟ್ಟಿರಿ. ನೋಡಿ, ಇದು ನನ್ನ ಕರ್ತವ್ಯ. ನೀನು ಒಬ್ಬ ನಿಷ್ಠಾವಂತ ವ್ಯಕ್ತಿ. ನಿನ್ನಂಥ ಯಾವುದೇ ವ್ಯಕ್ತಿಗೆ ಅನ್ಯಾಯವಾಗಲು ನಾನು ಯಾವತ್ತೂ ಬಿಡುವುದಿಲ್ಲ. ಇದು ನನ್ನ ಕರ್ತವ್ಯ. ಹೌದು, ನಿಮ್ಮ ಕರ್ತವ್ಯವನ್ನು ನೀವು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀರಿ. ನಾನು ತಪ್ಪು ಮಾಡಿಬಿಟ್ಟೆ. ನಾನು ಮಾಡಿರೋ ತಪ್ಪಿಗೆ 100 ರೂಪಾಯಿ ಅಲ್ಲ, 200 ರೂಪಾಯಿ ಬಹುಮಾನವಾಗಿ ಕೊಡುತ್ತೇನೆ ಎಂದು ಹೇಳಿ ರೈತನಿಗೆ 200 ರೂಪಾಯಿಯನ್ನು ಬಹುಮಾನವಾಗಿ ಕೊಡುತ್ತಾನೆ.